ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾವು ಹಾಗಲಕಾಯಲ್ಲಿ ಒಳ್ಳೆ ರೆಸಿಪಿ ನೋಡೋಣ. ಗೊಜ್ಜು ಹೇಗೆ ಮಾಡೋದಂತ. ಒಂದು ಹಾಗಲಕಾಯಿ ಇದ್ರೂ ಸಾಕು, ಇಲ್ಲ ಎರಡಾದರೂ ಮಾಡ್ಕೋಬೋದು. ಒಂದು ಹಾಗಲಕಾಯಿ ಮಾಡಿದ್ರೆ 4-5 ಜನ ತಿನ್ಬೋದು. ನೋಡಿ, ಸಣ್ಣ ಸಣ್ಣ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೀಜ ಎಲ್ಲ ತೆಗೆದುಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಪ್ಲೇಟ್ ಮುಚ್ಚಿಕ್ತಾ ಇದ್ದೀನಿ. 1 ಅವರ್ ಇಲ್ಲ ಹಾಫ್ ಆನ್ ಅವರ್ ಮುಂಚೆನೇ ಹಂಗೆ ಇಟ್ಕೊಂಡ್ರೆ ಅದರಲ್ಲಿರೋ ಕಹಿ ಎಲ್ಲ ಹೋಗುತ್ತೆ. ನಾನು ಕೆಲಸಕ್ಕೆ ಹೋಗೋದ್ರಿಂದ ಹಿಂದಿನ ದಿವಸನೇ ಈ ಥರ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಮಾರ್ನಿಂಗು ಬೇಗನೆ ಫಾಸ್ಟಾಗಿ ಆಗುತ್ತೆ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸ್ಕೊತಾ ಇದ್ದೀನಿ. ಹಾಗಲಕಾಯಿಗೆ ಏನಿದ್ರು ಹುಣಸೆ ಹುಳಿ ಉಪ್ಪು ಖಾರ ಮುಂದೆನೇ ಇರಬೇಕು. ಒಗ್ಗರಣೆಗೆ 1 ಆನಿಯನ್ನು, 1 ಟೊಮೊಟೊ, ಬೆಳ್ಳುಳ್ಳಿ ಸ್ವಲ್ಪ ಜಚ್ಕೊಂಡಿದ್ದೀನಿ. ಕರ್ಬೇವು ಸೊಪ್ಪು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ನೆನೆಸಿರೋ ಹುಣಸೆಹಣ್ಣನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಡಬೇಕು. ಈಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀವಿ. ಈಗ ಎಣ್ಣೆ ಹಾಕ್ಬಿಟ್ಟು ಒಂದು ಬೆಳ್ಳುಳ್ಳಿ, ಆನಿಯನ್ನು, ಟೊಮೊಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಹಾಗಲಕಾಯಿ ನೆನೆಸಿರ್ತೀವಲ್ಲ ಅದನ್ನು ಚೆನ್ನಾಗಿ ಕೈಯಿಂದ ಹಿಂಡ್ಕೊಂಡ್ರೆ ಅದರಲ್ಲಿರೋ ನೀರಿನಾಂಶ ಎಲ್ಲ ಬಂದುಬಿಡುತ್ತೆ. ಅರ್ಧ ಕಹಿನೇ ಅದರಲ್ಲಿ ಒಟ್ಟೋಗುತ್ತೆ. ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ಹಾಗಲಕಾಯಿ. ಈ ಥರ ಒಂದು ಸತಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿಗೂ, ಮುದ್ದೆಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟು ಆ ನೀರಿನಾಂಶ ನೋಡಿ ಎಷ್ಟೊಂದು ಬರ್ತಾಯಿದೆ. ಒಂಚೂರು ನೀರೇ ಹಾಕಿಲ್ಲ, ಉಪ್ಪು ಅರಿಶಿನ ಪುಡಿ ಅಷ್ಟೇ ಹಾಕಿ ನೆನೆಸಿರೋದು. ಎಷ್ಟೊಂದು ನೀರಿನಾಂಶ ಇದೆ. ಅದನ್ನು ಒಗ್ಗರಣೆಗೆ ಹಾಗಲಕಾಯಿನೂ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟೊಂದಿದೆ ನೀರು, ಅದರಲ್ಲೇ ಕಹಿ ಎಲ್ಲ ಹೋಗಿದೆ, ಕಲರೇ ಚೇಂಜ್ ಆಗಿದೆ. ಕಹಿ ತಿಂದೇ ಇರೋರು ಆ ಥರ ಹಿಂಡ್ಕೊಳ್ಳಿ. ಕಹಿ ತಿನ್ನೋರು ಇಷ್ಟಪಡೋರು ಹಿಂಡ್ಕೊಬೇಡಿ, ಹಂಗೆ ಡೈರೆಕ್ಟಾಗಿ ಹಾಕ್ಕೊಂಬಿಡಿ, ಚೆನ್ನಾಗೇ ಇರುತ್ತೆ. ಒಂದು ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಅಷ್ಟೊಂದು ಕಹಿ ಏನಿರೋದಿಲ್ಲ. ನೋಡಿ, ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸಾಂಬಾರು ಪೌಡ್ರು, ನಮ್ಮ ಮನೆಗೆ ಸ್ವಲ್ಪ ಖಾರ ತಿಂತಾರೆ, ಅದನ್ನು 3 ಸ್ಪೂನು ಸಾಂಬಾರು ಪೌಡ್ರು, 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಖಾರ ಕಮ್ಮಿ ಇರೋರು 2 ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ ಸಾಕು. ಚಿಲ್ಲಿ ಪೌಡ್ರ್ 1 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಹುಣಸೆಹಣ್ಣು ಎಲ್ಲ ರೆಡಿಯಾಗಿ ಇಟ್ಕೊಂಡಿರ್ತೀವಲ್ಲ, ಹಿಂಡ್ಬಿಟ್ಟು ಅದನ್ನು ಹಾಕಿ, ಬೆಲ್ಲ ಒಂದು ಸ್ವಲ್ಪ, ಸ್ವೀಟ್ ಜಾಸ್ತಿ ತಿನ್ನೋರು ಜಾಸ್ತಿ ಬೆಲ್ಲ ಹಾಕಿ, ಕಮ್ಮಿ ತಿನ್ನೋರು ಸ್ವಲ್ಪ ಬೆಲ್ಲ ಹಾಕಿ ಸಾಕು. ಅದರಲ್ಲಿ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಕುದಿಸ್ಕೊಂಡಿದ್ರೆ ರೆಡಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.